So welcome back to my class. In today's class we are going to teach you English grammar, specially homophones, presented by ಕವಿರಾಜರಿಗೆ GHS ಗಡಿಕೇಶ್ವರ್. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾನು ಹೋಮೋಫೋನ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಹೋಮೋಫೋನ್ಸ್ ಅಂದ್ರೆ ಏನು ಅನ್ನೋದನ್ನ ಸ್ಟಾರ್ಟಿಂಗ್ ತಿಳ್ಕೊಳ್ಳೋಣ, ಆ ನಂತರ ಎಕ್ಸಾಂಪಲ್ ಜೊತೆ ಸ್ಟಡಿ ಮಾಡೋಣ ಅಂತ. ವಾಟ್ ಈಸ್ ಹೋಮೋಫೋನ್? ಹೋಮೋಫೋನ್ ಅಂದ್ರೆ ಏನು ಅಂತ ನಾವು ಕೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಏನಂದ್ರೆ, homophones are two words that sound the same but have different spellings and meanings ಅಂತ ಹೇಳ್ತೀವಿ. ಅಂದ್ರೆ ಯಾವ ಎರಡು ಪದಗಳು ಉಚ್ಚಾರ ಸೇಮ್ ಇರುತ್ತೆ ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಚೇಂಜ್ ಇರುತ್ತೆ, ಈ ತರ ಇರೋದನ್ನ ನಾವು ಹೋಮೋಫೋನ್ ಅಂತ ಕರಿತೀವಿ. ಅಂದ್ರೆ ನಾವು ಪ್ರೊನೌನ್ಸ್ ಮಾಡ್ತಕ್ಕಂಥ ವರ್ಡ್ ಟೂ ವರ್ಡ್ಸ್ ಏನಿರುತ್ತೆ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ಮೀನಿಂಗ್ ಮತ್ತು ಸ್ಪೆಲ್ಲಿಂಗ್ ಅಲ್ಲಿ ಸ್ವಲ್ಪ ಮಟ್ಟಿನ ಡಿಫ್ರೆಂಟ್ ಇರುತ್ತೆ. ಇಂಥ ವರ್ಡ್ಗಳನ್ನ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋಣ ಅಂತೀಗ. ಏಟ್ ಇವೆರಡು ಕೂಡ ಬೇರೆ ಬೇರೆ ಪದಗಳೇ, ಪ್ರೊನೌನ್ಸಿಯೇಷನ್ ಮಾತ್ರ ಎರಡಕ್ಕೂ ನಾವು 8 ಅಂತ ಪ್ರೊನೌನ್ಸ್ ಮಾಡ್ತೀವಿ, ಬಟ್ ಸ್ಪೆಲ್ಲಿಂಗ್ ನೋಡಿ ATE ಅಂತಿದೆ ಫಸ್ಟ್ ಲೆಟರ್ ವರ್ಡ್, ಆಮೇಲೆ ಸೆಕೆಂಡ್ ವರ್ಡ್ EIGHT ಅಂತಿದೆ. ಈ ತರ ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಸ್ಪೆಲ್ಲಿಂಗ್ ಚೇಂಜ್ ಇರುತ್ತೆ ಮತ್ತು ಮೀನಿಂಗ್ ಕೂಡ ಚೇಂಜ್ ಇದೆ. 8 ಮೀನ್ಸ್ ಈಟ್ ಇದ್ದು ಏನಾಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ 8 ಆಗುತ್ತೆ. ಇನ್ನೊಂದು 8 ಇದ್ದು ಏನಾಗುತ್ತೆ ಅಂದ್ರೆ ಅದು ಸಂಖ್ಯೆಯನ್ನ ತೋರಿಸುತ್ತೆ, 8 ಅಂತ ಒಂದು ಸಂಖ್ಯೆಯನ್ನ ಸೂಚಿಸುತ್ತೆ. ಈ ತರದ ಪದಗಳನ್ನ ನಾವು ಹೋಮೋಫೋನ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ನೋಡೋಣ ಈಗ. He ate 2 cakes on my birthday ಅಂತಿದೆ. ಅಂದ್ರೆ ಇಲ್ಲಿ he ate ಇದೆ, ಈ 8 ಅಂದ್ರೆ ಆತ ತಿಂದ, ಎಷ್ಟು ತಿಂದ 2 ಕೇಕ್ಸ್ ಅನ್ನ ತಿಂದ ಅಂತ ಇಲ್ಲಿ ಅರ್ಥ ಆಗುತ್ತೆ. ಆಮೇಲೆ ನಂತರ ಇನ್ನೊಂದು 8 ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. She gave me 8 rupees to buy a pen. ಅವಳು ಪೆನ್ ಖರೀದಿ ಮಾಡೋ ಸಲುವಾಗಿ ನನಗೆ 8 ರೂಪಾಯಿಗಳನ್ನ ಕೊಟ್ಟಳು. ಈ ತರ 8 ಮತ್ತು 8 ಅನ್ನ ಡಿಫ್ರೆಂಟ್ ಆಗಿ ನಾವು ಸೆಂಟೆನ್ಸ್ ಗಳಲ್ಲಿ ಬಳಸ್ತೀವಿ. ಸೊ ಮುಂದಿನ ಎಕ್ಸಾಂಪಲ್ ಗಳಿಗೆ ಹೋಗೋಣ. ಎಕ್ಸರ್ಸೈಸ್ ನಂಬರ್ 1, someone wants to walk in dash feet ಅಂತ ಇದೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ನಾವು ಎರಡು ಹೋಮೋಫೋನ್ ಕೊಟ್ಟಿದ್ದಾರೆ, ಒಂದು ಬೇರ್ ಇನ್ನೊಂದು ಕೂಡ ಬೇರ್. ಸೊ ಇದನ್ನ ನಾವೀಗ ಯಾವ್ದಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ಬೇಕು. ಸುಮನ್ ವಾಂಟ್ಸ್ ಟು ವಾಕ್ ಇನ್ ಡ್ಯಾಶ್ ಫೀಟ್ ಅಂತ ಅಂದ್ರೆ ಸುಮನ್ ಬರಿಗಾಲಲ್ಲಿ ನಡಿಬೇಕಂತ ಇಷ್ಟಪಡ್ತಿದ್ದಾನೆ. ಸೊ ಇಲ್ಲಿ ನಾವು ಯಾವ ಬೇರನ್ನ ಆನ್ಸರ್ ಆಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದು ನೋಡೋಣ ಈಗ. ಆನ್ಸರ್ BARE, ಬೇರ್ ಅಂದ್ರೆ ಬರಿಗಾಲು ಅಂತ. ಇನ್ನೊಂದು ಬೇರೆ ಇದ್ರೆ ಅದು ಒಂದು ಏನಾಗುತ್ತೆ ಸಹಿಸಿಕೊಳ್ಳುವ ಅಂತ ಅರ್ಥ ಕೊಡುತ್ತೆ. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಟು ಗೋ ನೌ, ಸೊ ಡ್ಯಾಶ್ ಸಿ ಯು ಟುಮಾರೋ ಅಂತಿದೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಎರಡು ಹೋಮೋಫೋನ್ ಇದೆ, ಬೈ ಮತ್ತು ಬೈ. ಸೊ ಮೊದಲನೇದು ಬೈ ಅಂದ್ರೆ ಏನಂದ್ರೆ ನಾವು ಯಾರಾಗಾದ್ರೆ ಕಳಿಸ್ಕೊಡ್ಬೇಕಾದ್ರೆ ಬಾಯ್ ಹೇಳ್ತೀವಲ್ಲ ಅದು ಬಾಯ್. ಇನ್ನೊಂದು ಬಾಯ್ ಅನ್ನೋದು ಏನಿದೆ ಅಂದ್ರೆ ಪ್ರಿಪೋಸಿಷನ್ ಇದೆ. ಸೊ ಇಲ್ಲಿ ಯಾವ್ದನ್ನ ಫಿಲ್ ಅಪ್ ಮಾಡ್ಬೇಕಂದ್ರೆ ಆನ್ಸರ್ BYE, ಬೈ. ನೆಕ್ಸ್ಟ್ ನೋಡೋಣ ಈಗ ಥರ್ಡ್ ಎಕ್ಸಾಂಪಲ್. ಪಂಕಜ್ ಡಿಸೈಡೆಡ್ ಟು ಡ್ಯಾಶ್ ಹಿಸ್ ಕಾರ್ ಫಾರ್ 2 lakh ಅಂತಿದೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಸೆಲ್ ಮತ್ತೊಂದು ಸೆಲ್ ಅಂತಿದೆ. ಮೊದಲನೇ CELL ಸೆಲ್ ಅಂದ್ರೆ ಏನು ಕೋಶ, ಇನ್ನೊಂದು SELL ಸೆಲ್ ಅಂದ್ರೆ ಮಾರು. ಇಲ್ಲಿ ಪಂಕಜ್ ತನ್ನ ಕಾರನ್ನ 2 ಲಕ್ಷಕ್ಕೆ ಮಾರಬೇಕಂತಿದ್ದಾನೆ. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ SELL ಸೆಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 4, he called me to ಡ್ಯಾಶ್ ಓಲ್ಡ್ ಸಾಂಗ್ಸ್ ಅಂತಿದೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಹಿಯರ್ ಅಂತ ಎರಡು ಪದಗಳಿವೆ, ಹಿಯರ್. ಸೊ ಮೊದಲನೇ ಹಿಯರ್ HERE, ಹಿಯರ್ ಅಂದ್ರೆ ಇಲ್ಲಿ ಅಂತ ಆಗುತ್ತೆ. ಅಂಡ್ ಸೆಕೆಂಡ್ ಒನ್ ಹಿಯರ್ HER ಅಂದ್ರೆ ಕೇಳಿಸಿಕೊಳ್ಳು. ಹಿ ಕಾಲ್ ಮೀ ಟು ಡ್ಯಾಶ್ ಓಲ್ಡ್ ಸಾಂಗ್ಸ್, ಹಳೆ ಹಾಡುಗಳನ್ನ ಕೇಳಿಸೋ ಸಲುವಾಗಿ ಆತ ನನಗೆ ಕರೆದ ಅಂತ ಆನ್ಸರ್ ಆಗಬೇಕಾಗಿದೆ. ಸೊ ಆನ್ಸರ್ ಏನಾಗುತ್ತೆ HEAR. ನೆಕ್ಸ್ಟ್ ನೋಡೋಣ ಈಗ ಎಕ್ಸಾಂಪಲ್ ನಂಬರ್ 5, ವಿ ಡ್ಯಾಶ್ ಹೌ ಟು ಸ್ಪೀಕ್ ಇಂಗ್ಲಿಷ್ ಅಂತಿದೆ. ಬ್ರಾಕೆಟ್ ಅಲ್ಲಿ ಎರಡು ಹೋಮೋಫೋನ್ ಇದೆ, ನೋ ಮತ್ತು ನೋ. NO ಅಂದ್ರೆ ಇಲ್ಲ ಅಂತ ನೆಗೆಟಿವ್ ಫಾರ್ಮ್ ಅಲ್ಲಿ ಬಳಸ್ತೀವಿ. ಸೆಕೆಂಡ್ ಒನ್ KNOW, ನೋ ಅಂದ್ರೆ ತಿಳಿದುಕೊಳ್ಳು, ಅರ್ಥೈಸಿಕೊಳ್ಳು ಅಂತ ಆಗುತ್ತೆ. ಇಲ್ಲಿ ನಾವೀಗ ಆನ್ಸರ್ ಯಾವ್ದು ಬರೀಬೇಕಂದ್ರೆ KNOW ಬರಬೇಕು. ವಿ ನೋ ಹೌ ಟು ಸ್ಪೀಕ್ ಇಂಗ್ಲಿಷ್ ಯಾವ ತರ ಮಾತಾಡಬೇಕಂತ ನನಗೆ ಗೊತ್ತಿದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 6, he came to meet me last ಡ್ಯಾಶ್ ಇನ್ ಬ್ರಾಕೆಟ್ ನೈಟ್ ಅಂಡ್ ನೈಟ್ ಅಂತಿದೆ. ಸೊ ಮೊದಲನೇದು NIGHT ನೈಟ್ ಅಂದ್ರೆ ರಾತ್ರಿ, ಇನ್ನು ಸೆಕೆಂಡ್ KNIGHT ಇಲ್ಲಿ K ಸೈಲೆಂಟ್ ಆಗುತ್ತೆ, ಸೊ ನೈಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ನೈಟ್ ಅನ್ನೋದು ಏನಾಗುತ್ತೆ ಒಂದು ಪದವಿ ಇದೆ, ಒಂದು ಆನರ್. ಸೊ ಈಗ ನಾವು ಆನ್ಸರ್ ಯಾವ್ದು ಫಿಲ್ ಅಪ್ ಮಾಡ್ಬೇಕಂದ್ರೆ NIGHT, he came to meet me ಲಾಸ್ಟ್ ನೈಟ್ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್
7 ನೋಡಿ, ಐ ರಿಸೀವ್ಡ್ ಎ ಡ್ಯಾಶ್ ಡ್ಯಾಶ್ ಫ್ರಮ್ ಮೈ ಕಂಪನಿ ಮ್ಯಾನೇಜರ್ ಅಂತ. ಇಲ್ಲಿ ಬ್ರಾಕೆಟ್ ಅಲ್ಲಿ ಮೇಲ್ ಮತ್ತು ಮೇಲ್ ಅಂತ ಎರಡು ಪದಗಳಿವೆ. ಮೊದಲನೇದು MA ಅಲ್ಲಿ ಮೇಲ್ ಅಂದ್ರೆ ಒಂದು ಪುರುಷ ಲಿಂಗವನ್ನ ನಾವು ಪ್ರತಿನಿಧಿಸುವ ಸಲುವಾಗಿ ಹೇಳ್ತೀವಿ, ಜೆಂಡರ್ ಇರ್ತಿಯಲ್ಲ ಮೇಲ್ ಜೆಂಡರ್ ಅದು. ಇನ್ನು ಸೆಕೆಂಡ್ ಒನ್ ಮೇಲ್ ಇದೆ. ಮೇಲ್ ಅಂದ್ರೆ ಇಮೇಲ್ ಆಗಿರ್ಬೋದು, ಜಿಮೇಲ್ ಅಂತೀವೆಲ್ಲ ಕಳಿಸ್ತೀವಲ್ಲ ನಾವು ಆನ್ಲೈನ್ ಅಲ್ಲಿ ಮೇಲ್ ಕಳಿಸ್ತೀವಲ್ಲ ಲೆಟರ್, ಅದು ಇದೆ. ಸೊ ಇಲ್ಲಿ ಏನಾಗುತ್ತೆ, ಐ ರಿಸೀವ್ಡ್ ಎ ಮೇಲ್ ಅಂತ ಆಗುತ್ತೆ ಆನ್ಸರ್, MAIL. ನೆಕ್ಸ್ಟ್ 8th ಒನ್ ನೋಡಿ, he had sold 5 kg ಡ್ಯಾಶ್ ಡ್ಯಾಶ್ yesterday. ಇಲ್ಲಿ ಬ್ರಾಕೆಟ್ ಅಲ್ಲಿ ಮೀಟ್ ಅಂತ ಎರಡು ಪದಗಳಿವೆ. ಮೊದಲನೇದು MWT ಮೀಟ್ ಅಂದ್ರೆ ಭೇಟಿಯಾಗೋದು, ಒಂದು ವರ್ಬ್ ಇದೆ. ಸೆಕೆಂಡ್ MEAT ಮೀಟ್ ಅಂದ್ರೆ ಮಾಂಸ, ಅದೊಂದು ನೌನ್ ಇದೆ. ಸೊ ಇಲ್ಲ ಯಾವ್ದು ತುಂಬಬೇಕು ಈಗ ಅಂದ್ರೆ MEAT. he had sold 5 kg meat yesterday. ನಿನ್ನೆ ದಿನ ಅವರು 5 kg ಮಾಂಸವನ್ನ ಆತ ಮಾರಿದ್ದ ಅಂತ ಅರ್ಥ ಕೊಡುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನಂಬರ್ 9, ಬ್ಲೈಂಡ್ ಪೀಪಲ್ ಕಾಂಟ್ ಸಿ. ಕುರುಡು ಜನರಿಗೆ ಏನು ಕಾಣೋದಿಲ್ಲ, ಬಿಕಾಸ್ ದೇ ಹ್ಯಾವ್ ನೋ ಡ್ಯಾಶ್ ಡ್ಯಾಶ್. ಯಾಕಂದ್ರೆ ಅವರಿಗೆ ಏನು ಇರೋದಿಲ್ಲ ಅಂದ್ರೆ ಸೈಟ್ ಇರೋದಿಲ್ಲ. ಇಲ್ಲಿ ಬ್ರಾಕೆಟ್ ಅಲ್ಲಿ ಸೈಟ್ ಅಂತ ಎರಡಿದೆ. SIT ಸೈಟ್ ಅಂದ್ರೆ ಪ್ಲಾಟ್ ಅಥವಾ ಒಂದು ಸ್ಥಳ ಅಂತೀವಲ್ಲ ಅದಾಗುತ್ತೆ. ಸೆಕೆಂಡ್ SIGHT ಸೈಟ್ ಅಂದ್ರೆ ದೃಶ್ಯ ಅಥವಾ ನೋಟ, ಅಂದ್ರೆ ಅವ್ರಿಗೆ ಕಣ್ಣು ಕಾಣೋದಿಲ್ಲ ಅಂತ. ಸೊ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ, SIGHT ಆಗುತ್ತೆ. ನೆಕ್ಸ್ಟ್ 10th ಎಕ್ಸಾಂಪಲ್, ವಿ ಕ್ಯಾನ್ ಸೇ ದಟ್ ಡ್ಯಾಶ್ ಡ್ಯಾಶ್ ರೈಸಸ್ ಇನ್ ದಿ ಈಸ್ಟ್ ಅಂತ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಸನ್ ಮತ್ತು ಸನ್ ಅಂತಿದೆ. ಮೊದಲನೇ SON ಸನ್ ಅಂದ್ರೆ ಮಗ, ಎರಡನೇದು SUN ಸನ್ ಅಂದ್ರೆ ಸೂರ್ಯ. ವಿ ಕ್ಯಾನ್ ಸೇ ದಟ್ ಸನ್ ರೈಸಸ್ ಇನ್ ದ ಈಸ್ಟ್ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಾನೆ ಅಂತ ಆಗಬೇಕಾಗಿದೆ. ಸೊ ಆನ್ಸರ್ ಯಾವ್ದು ಬರೀಬೇಕಂದ್ರೆ SUN. ನೆಕ್ಸ್ಟ್, ಹಿ ವೆಂಟ್ ಡ್ಯಾಶ್ ಡ್ಯಾಶ್ ಟು ಬ್ರಿಂಗ್ ಡ್ರಿಂಕಿಂಗ್ ವಾಟರ್ ಅಂತ ಇದೆ. ಸೊ ಇಲ್ಲಿ ದೇರ್ ಮತ್ತು ದೇರ್ ಅಂತ ಎರಡಿವೆ. ಇನ್ನು ನೋಡಿ ಯಾವ್ದಾಗುತ್ತೆ ಆನ್ಸರ್ ಇಲ್ಲಿ, THERE ದೇರ್. ಹಿಯರ್ ಇದ್ದು ಅಪೋಸಿಟ್ ವರ್ಡ್ ದೇರ್ ಅಂತ. ಆಮೇಲೆ ದೇರ್ ಅನ್ನೋದು ಇದು ಒಂದು ಪ್ರನೌನ್ ಇದೆ. ನೋಡಿ ಯಾವ್ದು ಫಿಲ್ಅಪ್ ಮಾಡಬೇಕು, THEIR ಅಂದ್ರೆ ಹಿ ವೆಂಟ್ ದೇರ್ ಟು ಬ್ರಿಂಗ್ ವಾಟರ್. ಅಲ್ಲಿಗೆ ಆತ ನೀರು ತರಲಿಕ್ಕೆ ಹೋದ. ದೇರ್ ಅಂದ್ರೆ ಅವು, ಮೊದಲನೇ ದೇರ್ ಅಂದ್ರೆ ಅವರ, ಎರಡನೇ ದೇರ್ ಅಂದ್ರೆ ಅಲ್ಲಿ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ 12, ಐ ರಿಕ್ವೆಸ್ಟೆಡ್ ಹಿಮ್ ಟು ಡ್ಯಾಶ್ ಡ್ಯಾಶ್ ಫಾರ್ ಫ್ಯೂ ಮಿನಿಟ್ಸ್. ಸೊ ಬ್ರಾಕೆಟ್ ಅಲ್ಲಿ ವೇಟ್ ಅಂತ ಎರಡಿವೆ. ಮೊದಲನೇದು WAIT ವೇಟ್ ಅಂದ್ರೆ ಕಾಯೋದು. ಸೆಕೆಂಡ್ ಇದ್ದು ವೇಟ್ ಅಂದ್ರೆ ಭಾರ ಅಥವಾ ವಜ್ಜಿ ಅಂತೀವಲ್ಲ, ವೇಟ್ ಎಷ್ಟು kg ಇದ್ದೀವಿ ಅಂತ ಹೇಳ್ತೀವಲ್ಲ, ದಟ್ ಇಸ್ ವೇಟ್. ಮೆಜರ್ಮೆಂಟ್ ಅನ್ನ ಮಾಡೋ ಸಲುವಾಗಿ ನಾವು ವೇಟ್ ಅನ್ನ ಮೆಜರ್ಮೆಂಟ್ ಮಾಡತಕ್ಕಂಥ ಪದ ಅದು. ಈಗ ಆನ್ಸರ್ ಯಾವುದು ಅಂತಂದ್ರೆ WAIT. ಐ ರಿಕ್ವೆಸ್ಟೆಡ್ ಹಿಮ್ ಟು ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಕೆಲವು ನಿಮಿಷ ಕಾಯಿ ಅಂತ ನಾನು ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಡ್ಯಾಶ್ ಆಫ್ ದಿ ಕ್ಯಾಟ್ಸ್ ಆರ್ ಶಾರ್ಪ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಪಾಸ್ ಅಂತ ಹೇಳಿದೆ. ಮೊದಲನೇದು PAUSE ಪಾಸ್ ಅಂದ್ರೆ ನಿಲ್ಲಿಸು, ಸ್ಟಾಪ್ ಮಾಡೋ ಅಂತ ಅರ್ಥ ಕೊಡುತ್ತೆ. ಸೆಕೆಂಡ್ ಪಾಸ್ ಅಂದ್ರೆ ಉಗುರುಗಳು ಅಂತ ಹೇಳ್ತೀವಿ. ದ ಪಾಸ್ ಆಫ್ ದ ಕ್ಯಾಟ್ಸ್ ಆರ್ ಶಾರ್ಪ್ ಅಂದ್ರೆ ಬೆಕ್ಕಿನ ಒಂದು ಉಗುರುಗಳು ತುಂಬಾನೇ ಶಾರ್ಪ್ ಆಗಿರುತ್ತೆ, ಚೂಪಾಗಿರುತ್ತೆ ಅಂತ. ಸೊ ಅಲ್ಲಿ ಆನ್ಸರ್ ಯಾವ್ದು ಬರೀಬೇಕು, PAWS ಅಂತ ಬರೀಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ದ ಚೈಲ್ಡ್ ಈಸ್ ಡ್ಯಾಶ್ ಡ್ಯಾಶ್ ಯಂಗ್ ಟು ಗೋ ಟು ಸ್ಕೂಲ್ ಅಲೋನ್ ಅಂದ್ರೆ ಮಗು ತುಂಬಾ ಚಿಕ್ಕದಿದೆ, ಶಾಲೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಹೋಮೋಫೋನ್ ಮೂರಿವೆ, TWO, TO ಮತ್ತು TOO ಅಂತ. TWO ಅಂದ್ರೆ ಅದು ಸಂಖ್ಯೆಯನ್ನು ಸೂಚಿಸುತ್ತೆ, 2 ಅಂತ. TO2 ಅನ್ನೋದು ಪ್ರಿಪೋಸಿಷನ್, TOO ಅನ್ನೋದು ಒಂದು ಕಂಜಕ್ಷನ್ ಆಗಿ ನಾವು ಬಳಸ್ತಕ್ಕಂಥ ಒಂದು ಪದವಾಗಿದೆ. ಸೊ ಇಲ್ಲಿ ಯಾವ್ದು ಬರೀಬೇಕು ಆನ್ಸರ್ ಅಂದ್ರೆ TOO ಅಂತ ಬರೀಬೇಕು. ಅಂದ್ರೆ ದ ಚೈಲ್ಡ್ ಈಸ್ ಟೂ ಯಂಗ್ ಟು ಗೋ ಟು ಸ್ಕೂಲ್ ಅಲೋನ್ ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಇಟ್ ಈಸ್ ನಾಟ್ ಹೆಲ್ದಿ ಟು ಡ್ಯಾಶ್ ಡ್ಯಾಶ್ ಹೇರ್ ಡೈ ಅಂತಿದೆ. ಇದು ಮೊದಲನೇದು DYE ಡೈ ಅಂದ್ರೆ ಕೂದಲಿಗೆ ನಾವು ಬಣ್ಣ ಹಚ್ಕೋತೀವಲ್ಲ, ದಟ್ ಈಸ್ ಡೈ. ಇನ್ನು ಸೆಕೆಂಡ್ DIE ಡೈ ಅಂದ್ರೆ ಸಾಯೋದು, ಅದು ವರ್ಬ್ ಇದೆ. ಸೊ ಇಲ್ಲಿ ಆನ್ಸರ್ ಯಾವ್ದು ಬರೀಬೇಕು, DYE. ಇಟ್ ಈಸ್ ನಾಟ್ ಹೆಲ್ದಿ ಟು ಡೈ ಹೇರ್ ಅಂದ್ರೆ ಕೂದಲಿಗೆ ಬಣ್ಣ ಹಚ್ಚೋದು ಅಷ್ಟು ಆರೋಗ್ಯಕರ ಅಲ್ಲ ಅಂತ. ಸೊ ಈ ಕೊನೆ ಎಕ್ಸಾಂಪಲ್ ಅನ್ನು ನೋಡೋಣ. ಡ್ಯಾಶ್ ಡ್ಯಾಶ್ ಆಫ್ ಯು ಮಸ್ಟ್ ಡೂ ದ ವರ್ಕ್ ಅಂತಿದೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಸಮ್ ಮತ್ತು ಸಮ್ ಅಂತಿದೆ. ಮೊದಲನೇದು SUM ಸಮ್ ಅಂದ್ರೆ ಮೊತ್ತ ಅಂತ ಹೇಳ್ತೀವಲ್ಲ ನಾವು, ಅದು. ಇನ್ನು ಸೆಕೆಂಡ್ SOME ಸಮ್ ಅಂದ್ರೆ ಕೆಲವು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ SOME, ಸಮ್ ಆಫ್ ಯು ಮಸ್ಟ್ ಡೂ ದ ವರ್ಕ್ ಅಂತ.
ಅಂದ್ರೆ ನಿಮ್ಮಲ್ಲಿ ಕೆಲವರು ಈ ಕೆಲಸವನ್ನ ಮಾಡಿ ಅಂತ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಈ ತರದ ಹೋಮ್ವರ್ಕ್ ಬರ್ತಕ್ಕಂಥ ಎರಡೆರಡು ಹೋಮ್ವರ್ಕ್ ನಾವು ಮೀನಿಂಗ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಸೆಂಟೆನ್ಸ್ ಗಳಲ್ಲಿ ಅವನು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಅಲ್ಲಿ ನಾವು ಈಸಿಯಾಗಿ ಬರೀಬಹುದು. ಯಾಕಂದ್ರೆ ಇನ್ ದ ಎಕ್ಸಾಮ್ ದೇ ವಿಲ್ ಆಸ್ಕ್ಡ್ ಆಸ್ fill in the blanks questions. So thank you all for watching the video. If you like the video, subscribe to our channel to get more videos. Thank you all.